ಬರೇ ಜಗಳನ ಮಾಡ್ತಿರ್ತೀಯನ ಮತ್ತ ಕಾವೇರಿ ಗಂಡ ಬಂದಿಂದನ ಹೋಗು ಒಂದಿಟ್ಟು ಏನಾರ ಒಳ ತೆಗ್ದಿತ್ತಂದ್ರೆ ಮಾಡಿ ಹೋಗು. ಮಾಡ್ತೀನಂತ. ಹೊಟ್ಟೆ ಸತಿ ಊಟಕ್ಕೆ ಕೊಡು. ಲೇ ಕಾವೇರಿ, ಹೋಗು ಊಟ ಕಚ್ಕೊಂಬರೋ ಕೊಟ್ರು. ಇಲ್ಲ ಬಾ ಇಬ್ರು ಊಟ ಕೊಡೋಣ ಅಂತ. ನಾನೇ ಕೊಡ್ಬೇಕು, ನೀ ಕೊಡು. ನಾನು ಒಬ್ಬಳೇ ಯಾಕೆ ಮಾಡ್ಬೇಕು? ಬಾ ನೀನು ಮಾಡ್ಬಾ ಕೆಲ್ಸನ. ನೀ ತಿಂತೀಯ ತಾನೆ? ಮತ್ತೆ ತಿಂತೀನಿ ಅಂದ್ರೆ ನೀನು ಕೆಲಸ ಮಾಡ್ಬೇಕಿಲ್ಲ? ಬಾ ಇಬ್ರು ಕೂಡ ಊಟ ಕೊಡೋಣ. ಅಯ್ಯ ಯಾಕೆ ಮಾಡ್ಬೇಕು? ಯಾಕಿತ್ತು? ಯಾಕೆ ಹೆಣ್ಮಗಳಲ್ವಾ? ಆಕೆ ಕೆಲಸ ಮಾಡಬಾರ್ದನ ಹಾಗಾದ್ರೆ? ಯವ್ವ ನನ್ನ ಮೊಮ್ಮಗಳು ಏನು ಶಾನೆ ಆಗಿದೆ. ಅಯ್ಯೋ ನನ್ನ ಬಂಗಾರ ಶಾಯಿ, ಹಿಂಗ ಮಾತಾಡಕ್ ಕಲ್ಕೊಡು ನನ್ನ ಬಂಗಾರ ಗಿಂಡಿ. ಅಲ್ಲತಿ ಮನ್ಯಾಗ ನಾವೀಗ 4 ಮಂದಿ ಹೆಣ್ಮಕ್ಳು ಅದೀವಿ. ಅಮ್ಮಗಂಕರು ವಯಸ್ಸಾಗ್ಯಾವು. ಈಗ 3 ಮಂದಿ ಇದೀವಿ. 3 ಮಂದಿ ತಾಲಾಗ ಒಂದೊಂದು ಕೆಲಸ ಮಾಡಿದ್ರ ಆಗ ಹೋಗುತ್ತಲ್ಲ. ಅದಕ್ಕೆ ಅಷ್ಟು ಕೂಡಿ ಮಾಡೋಣ ಬರ್ರಿ. ಬಾ ಕಲ್ತಿಯಲ್ಲಿ ನೀನು. ಹೋ ದೊಡ್ಡಪ್ಪ ಈಗ ಬಂದ್ರಿ? ಬರ್ರಿ. ಅಣ್ಣಾರ ಈಗ ಬಂದ್ರಿ? ಬರ್ರಿ ಕುಂದ್ರ ಬರ್ರಿ. ಬರ್ರಿ ಕೂಡ್ ಬರ್ರಿ. ನಾನು ಕುಂದ್ರಾಕ್ ಬಂದಿಲ್ಲ, ನಾನು ಸಹಿ ಮಾಡ್ಸ್ಕೊಂಡು ಹೋಗಕ್ ಬಂದೀನಿ. ಎದ ಸಹಿ ರೀ? ಅದೇ ಆಸ್ತಿ ಪೇಪರ್ ಮ್ಯಾಗ ಸಹಿ ಮಾಡ್ಬೇಕು ಕಾವೇರಿ. 5 ರೂಪಾಯಿ ಬಾ ಹೊಡಿಲಿ. ಅಲ್ಲ ಆಸ್ತಿ ಪೇಪರ್ ಮ್ಯಾಗ ನಾ ಸಹಿ ಮಾಡಿಸ್ಕೊಟ್ಟಿನಿ, ಮತ್ತೆ ಆಸ್ತಿ ಪೇಪರ್ ಮ್ಯಾಗ ಸಹಿ ಮಾಡ್ಬೇಕಂತಲ್ಲ ಇದು? ಯಾಕ್ರಿ ದೊಡ್ಡಪ್ಪರ? ನಾನು ಯಾಕ್ರಿ ಸಹಿ ಮಾಡ್ಕೊಡ್ಬೇಕು? ನಂದು ಅಧಿಕಾರ ಐತಿ. ನಮ್ಮ ತಂದೆ ಆಸ್ತಿ ನನಗೆ ಬರ್ಬೇಕು ಹೌದಿಲ್ರಿ? ಆದ್ರೆ ನಿಮ್ಮ ಅತ್ತಿ ಅದಾಳಲ್ಲ ತಾಯವ್ವ, ಆಕಿ ನನ್ನ ಕಡೆ ರೊಕ್ಕ ಇಸ್ಕೊಂಡಾಳ, ನಿನ್ ಕೈಲಿ ಸಹಿ ಮಾಡಿಸ್ಕೊಡ್ತೀನಿ ಅಂತೇಳಿ. ಅಯ್ಯೋ ಊಟ ಬಾಯ್ ಬಿಟ್ನಲ್ಲಿ ಮಾವ, ಏನ್ ಹೇಳಕತ್ತೀರಿ ನೀವು? ನಾನು ಬಾಂಡ್ ಪೇಪರ್ ತಂದು ಕೊಟ್ಟಿದ್ದೆ. ಆ ಬಾಂಡ್ ಪೇಪರ್ ಮ್ಯಾಗ ನಿನ್ ಕೈಲಿ ಸಹಿ ಹಾಕಿಸ್ಕೊಟ್ಲ. ನೀನು ನಿನ್ನ ನಿಜವಾದ ಸಹಿ ಮಾಡೇ ಇಲ್ಲ ನೀನು. ದೊಡ್ಡಪ್ಪ ಎದು ಸಹಿ? ಏನ್ ಸಹಿ? ಎದ್ರ ಸಹಿ ರೀ? ಅಷ್ಟಕ್ಕೂ ನಾನು ಯಾವ ಕಾಗದ ಪತ್ರ ಮ್ಯಾಗೂ ಸಹಿ ಮಾಡಿಲ್ಲಲ್ಲ. ಆಸ್ತಿ ಕೊಡ್ತೀನಿ ಅಂತ ಯಾವತ್ತೂ ನಾನು ನಿಮ್ಮ ಹತ್ರ ಹೇಳೇ ಇಲ್ಲ. ಅಲ್ಲ ನಮ್ಮ ತಂದೆ ಆಸ್ತಿನ ನಾ ಯಾಕೆ ನಿಮಗೆ ಬಿಟ್ಕೊಡ್ಬೇಕು? ತಾಯವ್ವನ ಕೈಯಾಗ ನಾನು ಇದನ್ನ ಬಾಂಡ್ ಪೇಪರ್ ಕೊಟ್ಟಿದ್ದೆ. ಆಕಿ ಸಹಿ ಹಾಕಿಸ್ಕೊಂಡ ನಿನ್ ಕೈಲಿ 5 ಲಕ್ಷ ರೂಪಾಯಿ ಕೊಟ್ಟಿನಿ. ನಾನು ಸಹಿ ಹಾಕಿಸ್ತೀನಿ ಅಂತ ರೊಕ್ಕ ಕೊಟ್ಟಿದ್ದಿಲ್ಲ ನಿನಗೆ. ಎಲ್ಲ ಬೇಕು ಯಾವ್ದೋ ಒಂದು ಸಹಿ ಹಾಕಿಸಿ ಸುಳ್ಳ ಪಳ್ಳ ಹೇಳಿ ನನಗ ಕಾವೇರಿ ಸಹಿ ಇದು ಆಗೈತಿ ತಗೋ ಅಂತ ಕೊಟ್ಟಿನ. ನೀವ್ ಏನ್ ಹಾಕತ್ತೀರಿ ಅಂತ ಅರ್ಥ ಆಗವಲ್ದ್ರಿ ನನಗ. ರೊಕ್ಕ ತಿನ್ನೋರಿಗೆ ಹೆಂಗ ಅರ್ಥ ಆಗತ್ತ? ಕಾವೇರಿ ಕೈಲಿ ನಾನು ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸ್ಕೊಡ್ತೀನಿ ಅಂತೇಳಿ ನಿಮ್ ಹೆಂಡತಿ 5 ಲಕ್ಷ ರೂಪಾಯಿ ಇಸ್ಕೊಂಡ್ರ. ಇತ್ತಾಗ ಸಹಿನೂ ಇಲ್ಲ, ರೊಕ್ಕನು ಹೋತ್ ನಂದ. ನೋಡ್ರಿ ನನಗ ಅದೇನು ಗೊತ್ತಿಲ್ಲ. ನೋಡ್ ಕಾವೇರಿ, ನನಗ ಸಹಿ ಹಾಕೊಡು. ಯಾಕ್ರಿ ನಾ ಯಾಕೆ ಸಹಿ ಹಾಕೊಡ್ಬೇಕ? ಒಂದಿಟ್ಟ ತಡ್ರಿ, ಏನಂತ ವಿಚಾರಿಸ್ತೀನಿ. ಏನಿದು? ಏನ್ ವಿಚಾರ ಇದು? ನೀ ಅವ್ರ ಕಡೆಯಿಂದ ರೊಕ್ಕ ಇಸ್ಕೊಂಡಿದ್ ಕರೆ ಐತನ? ಅಂತೇ ಚಲೋ ಮಾಡ್ಯಾಳಲ್ಲ, ಅದ್ರ ಮ್ಯಾಗ ಗೊತ್ತಾಗಂಗಿಲ್ಲನ. ಈಕೆ ಏನೋ ಒಂದ್ ಕಿತ್ತಾಪತ್ತಿ ಮಾಡ್ಯಾಳ ಅಂತೇಳಿ ನನಗ ಅನಸ್ತತಿತ್ತಮ್ಮ. ಅದೇನೋ ಸರ ಮಾಡಿಸ್ಕೊಟ್ಲಲ್ಲ ಈಕೆ ಇಲ್ಲ ಇಲ್ಲಾಗ. ಏನೋ ರೊಕ್ಕ ಐತಿ, ಅದನ್ನ ಲಗ್ನಕ್ಕ ತಗೊಂಡ್ ಎಲ್ಲಿ ಇದ ರೊಕ್ಕ ತಗೊಂಡು ಮಾಡ್ಯಾಳ ನೋಡಿಕಿ. ಕರೆ ಹೇಳ. ಅದು 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 ಇಲ್ಲ ರೀ, ನಾನ್ ರೊಕ್ಕ ಪಕ್ಕ ಇಸ್ಕೊಂಡಿಲ್ರಿ. ನನಗ್ ಗೊತ್ತಿತ್ತು ಬೇ ನೀ ಹಿಂಗತಿ ಏನೋ ಮಾಡ್ತಿ ಅಂತ ಹೇಳಿ. ನಾನು ಎಲ್ಲಾ ರಿಕಾರ್ಡ್ ಮಾಡ್ಕೊಂಡಿನಿ. ನಮ್ಮ ಹುಡುಗ ಎಲ್ಲಾ ರಿಕಾರ್ಡ್ ಮಾಡ್ಕೊಂಡನ. ಬೇಕಂದ್ರೆ ಅದು ಮುಟ್ಟು ತೋರಿಸ್ತೀನಿ ಕಾವೇರಿ. ಈಗೇನ್ ಹೇಳ್ತಿ? ಅದು ಅದು ಬಾಯನ್ ಹಲ್ಲು ಮುರಿಬೇಕು ಹಂಗ್ ಕಟಿ ಈಕಿನ. ಈಗೇನ್ ಹೇಳ್ತೀರಿ? ನೋಡುವ, ನನಗದೇನು ಗೊತ್ತಿಲ್ಲ, ನೀ ಸಹಿ ಮಾಡ್ಕೊಡ್ಬೇಕು. ನೋಡು ಕಾವೇರಿ, ನನಗದೇನು ಗೊತ್ತಿಲ್ಲ, ನಮ್ಗ ಸಹಿ ಮಾಡ್ಕೊಡ್ಬೇಕು. ನೋಡುವ ನೀನ. ದೊಡ್ಡಪರ, ನನಗ್ ಕೈಯಾಗ ಏನಾದ್ರು ನೀವು ರೊಕ್ಕ ಕೊಟ್ಟಿರೇನ? ಇಲ್ಲಲ್ಲ. ನಾನು ಯಾವತ್ತಾದ್ರೂ ನಿಮಗ ಸಹಿ ಮಾಡ್ಕೊಡ್ತೀನಿ ಆಸ್ತಿ ಪತ್ರಕ್ಕೆ ಅಂತ ಏನೇನ? ಇಲ್ಲಲ್ಲ. ಮತ್ ನನಗೆ ಯಾಕೆ ತಗಲಿ ಬಿದ್ರಿ? ನಾನ್ ಸಹಿ ಅಂಕರು ಮಾಡಂಗಿಲ್ಲ. ಲಾಸ್ಟ್ ಉಳಿದಿರೋದು ನಮ್ಮ ತಂದೆ ತಾಯಿ ಆಸ್ತಿ, ಅದು ನನಗೆ ಬೇಕು. ನಾನು ನಿಮಗೆ ಬಿಟ್ಟುನು ಕೊಡಂಗಿಲ್ಲ. ಅದನ್ನ ಹಿಂದಕ್ಕೂ ಹೇಳಿನಿ, ಈಗೂ ಹೇಳ್ತೀನಿ. ನೀವು ಯಾರ ಕೈಲಿಂದ ಸಹಿ ಮಾಡಿಸ್ಕೊಂಡಿರಲ್ಲ, ಯಾರನ್ನ ರೊಕ್ಕ ಇಸ್ಕೊಂಡಿರಲ್ಲ, ಅವ್ರನ್ನ ಹೋಗಿ ವಸೂಲಿ ಮಾಡ್ರಿ ನಿಮ್ಮ ರೊಕ್ಕನ. ನನಗೆ ಯಾಕೆ ತಗಲಿ ಬಿದ್ದಿರಿ? ನಾನಂಕರು ನಿಮ್ಮ ಕಡೆ ರೊಕ್ಕ ಇಸ್ಕೊಂಡಿನೇ ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಹಿಂಗಂದ್ರೆ ಹೆಂಗ? ನೋಡ್ರಿ ಹೆಂಗೈತಿಲ್ಲ. ನಾ ಸುಮ್ ಬಿಡಂಗಿಲ್ಲ. ಅಲ್ಲ ಅದ ಹೆಂಗ? ನೋಡ್ ಕಾವೇರಿ, ನಾ ಹೇಳ್ತೀನಿ, ನಿಂತ ಮಿಂಟಿನ ಮ್ಯಾಗ ನನಗೆ 5 ಲಕ್ಷ ರೂಪಾಯಿ ಬೇಕು. ನನ್ನ ಯಾಕೆ ಕೇಳ್ತೀರಿ ದೊಡ್ಡಪ್ಪ? ನಮ್ಮ ಅತ್ತಿ ಕೈಯಾಗ ರೊಕ್ಕ ಕೊಟ್ಟಿರಿ, ನಮ್ಮ ಅತ್ತಿ ಕೇಳ್ರಿ. ನಾನಂಕರು ಯಾವತ್ತೂ ನನ್ನ ಆಸ್ತಿ ಬಿಟ್ಕೊಡಂಗಿಲ್ಲ. ಪದೇ ಪದೇ ನಾನು ಹೇಳಕ್ಕಾಗಂಗಿಲ್ಲ. ನೋಡುವ, ನೀ ಏನೋ ಕೊಟ್ಟ ಮನಿಗೆ ಹೋದಾಕಿ ಆ ಆಸ್ತಿ ತಗೊಂಡು ಏನ್ ಮಾಡ್ತಿ? ಬೇಕಂದ್ರೆ ನಾನು ರೊಕ್ಕ ಕೊಡ್ತೀನಿ, ನನಗೆ ಅದನ್ನ ಆಸ್ತಿ ಬಿಟ್ಕೊಡು. ಬಿಟ್ಕೊಡು ಮಾತೇ ಇಲ್ಲ. ಅದು ನಮ್ಮ ತಂದೆ ತಾಯಿ ಆಸ್ತಿ, ನನಗೆ ಸೇರ್ಬೇಕಾಗಿದ್ದು. ನಾನು ಏನಾರ ಯಾಕೆ ಮಾಡೋಲ್ಲಕ ನಾ ಯಾರಿಗೂ ಕೊಡಂಗಿಲ್ಲ. ಮತ್ತೆ ನಂದು 5 ಲಕ್ಷ ರೂಪಾಯಿ ಕತಿ ನಮ್ಮ ಅತ್ತಿ ಕೇಳ್ಕೊಡ್ರಿ. ಇದಕ್ಕೆ ನನಗೆ ಸಂಬಂಧನೇ ಇಲ್ಲ. ಬರೋಬ್ಬರಿ ಮಾತಾಡಿಲ್ಲ ನಮ್ಮ ಕಾವೇರಿ. ಯವ್ವ, ಈಗ ನೋಡು ಮಾತಾಡುವಂತ ಅವಶ್ಯಕತೆನೇ ಇಲ್ಲವಾ? ನನ್ನ ಮೊಮ್ಮಗಳು ಶಾನಿ ಕೈಯಲ್ಲಿ ಎಲ್ಲಾನು ತಾನ ಮಾತಾಡ್ತಾಳ. ಇದಕ್ಕೆ ಏನಂತೀರಿ ಅವ್ರು ನೀವು? ನೋಡ್ರಿ, ನನಗೆ ಈ ವ್ಯವಹಾರ ಗೊತ್ತಿಲ್ಲ. ಈಗಿನ ಕರ್ಕೊಂಡು ಹೋಗ್ರಿ, ಬೇಕಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ರಿ. ಈಗಿನ ಒದ್ದು ವಸೂಲಿ ಮಾಡ್ಕೊರಿ, ನಮ್ಗೆ ಅದು ಗೊತ್ತಿಲ್ಲ. ಅದೇ ಹಿಂಗಂತಿ ಅಂದ್ರೆ ಹಂಗ? ರೊಕ್ಕ ಎಲ್ಲ ಖಾಲಿಯಾಗಿ ಎಲ್ಲಿದ್ದು ತಂದ್ಕೊಳ್ಳಿ? ನನ್ ಕೇಳಿ ವ್ಯವಹಾರ ಮಾಡಿ, ನೀ ಎಲ್ಲಾರ ತಂದ್ಕೊಡು, ನನಗದು ಗೊತ್ತಿಲ್ಲ. ಅರ್ಥಂಗ್ ಮಾಡ ಸತ್ತಂಗ್ ಮಾಡಂತ ನಾಟಕ ಆಡಕತ್ತೀರಿ ನೋಡ್ರ, ಅದೇನು ಗೊತ್ತಿಲ್ಲ. ನಾನು ರೊಕ್ಕ ಕೊಡೋ ಮಟ ಈ ಮನಿ ಬಿಟ್ಟು ಹೋಗಂಗಿಲ್ಲ. ಹಂಗ ನೋಡ್ ಕಾವೇರಿ, ನೀನು ಆಸ್ತಿ ಸಹಿ ಮಾಡಬೇಕು. ನಾ ಬಿಡಂಗಿ ಮಗನ ಅಲ್ಲ, ಅದು ಬಿಡು ಮಾತನೇ ಇಲ್ಲ. ಆಯ್ತು ದೊಡ್ಡಪ್ಪ, ಅದು ಏನ್ ಮಾಡ್ಕೋತೀರಾ ಮಾಡ್ಕೋ ಹೋಗ್ರಿ. ನಾನು ಸಹಿ ಮಾಡಂಗಿಲ್ಲ. ಈ ರೊಕ್ಕ ಬೇಕು, ರೊಕ್ಕ ಕೊಡು. ನಾನು ನಿನ್ ಕೈ ರೊಕ್ಕ ಕೊಟ್ಟಿನಿ ತಾಯವ, ರೊಕ್ಕ ಕೊಡು. ಅಯ್ಯೋ ಶಿವನ, ಏನ್ ಮಾಡ್ಲಿ ನಾನು? ರೊಕ್ಕ ಎಲ್ಲ ಇಲ್ಲಲ್ಲ ರೀ, ನನ್ನ ಹತ್ರ ರೊಕ್ಕ ಇಲ್ರಿ. ನಾ ಏನ್ ಮಾಡ್ಲಿ ಅದಕ್ಕೆ? ಇಂಥ ವ್ಯವಹಾರ ಮಾಡಂತ ನಾ ಹೇಳಿದ್ದೇನ? ಕಾವೇರಿ ಹಂಗತಿ ಅಂದ್ರೆ ಹೆಂಗ? ನಿಮ್ ದೊಡ್ಡಪ್ಪ ಹೇಳ, ದೊಡ್ಡಮ್ಮ ಎಲ್ಲಿಂದ ದುಡ್ಡು ತಂದು ಕೊಡ್ಬೇಕು? ನನಗೆ ಹೇಳ್ತಿ ಅದನ್ನ? ನಿಮ್ ದೊಡ್ಡವ್ ಹೇಳ.
ನಾನೇನಾದ್ರೂ ಅದ್ರಾಗಿಂದ ರೊಕ್ಕ ಇಸ್ಕೊಂಡ್ ತಿಂದಿನ ನೀನು ನಿಮ್ ದೊಡ್ಡವ ಮಾಡಿರಿ ನೀವೇ ಕೊಡ್ರಿ ಅವ್ರ ಜೊತೆ ವ್ಯವಹಾರ ನೀವು ಮಾಡಿರಿ ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ವ್ಲಾಗ್ ಮಾಡಕತ್ತೀನಿ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೋತೀನಿ, ಬರ್ರಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಾಟ್ ಹಾಕಿದ್ದೀನಿ, ಆಮೇಲೆ ಬೆಡ್ ಲ್ಯಾಂಪ್ ಹಾಕಿದ್ದೀನಿ. ಯಾರಾದರೂ ಬಂದ್ರೆ ಕೂಡಕ್ಕೆ ಕರೆಕ್ಟ್ ಆಗುತ್ತೆ ಇಲ್ಲಿ ಕಟ್ಟಿ ಮ್ಯಾಗ ಅಂತ ಹೇಳಿ ಈ ಥರ ಮಾಡೀನಿ. ಮನೆ ಮುಂದೆಲ್ಲ ಒಂದಿಷ್ಟು ಪಾಟ್ ಹಾಕೀನಿ. ಮತ್ತು ನೋಡ್ರಿ ಗಿಡ ಎಲ್ಲ ಹ್ಯಾಂಗ್ ಮಾಡೀನಿ. ಹೆಂಗೆ ಅನ್ಸಕತ್ತೈತಿ ನನಗೆ ಕಮೆಂಟ್ನಾಗ ತಿಳಿಸ್ರಿ. ಲೇ ರಾಣಿ, ನನ್ನ ತೋರಿಸು, ನಾನು ನಿಮ್ಮ ಅತ್ತೆ ಅಂತ ಹೇಳು. ನಾ ಲಗ್ನ ಆಗಿ ಇವ್ರ ಮನೆಗೆ ಹೋಗ್ತೀನ್ರಿ ಅಂತೇಳಿ ಹೇಳು. ಎಲ್ಲ ಗೊತ್ತೈತಾಳ ಎಲ್ಲರಿಗೂ. ಹಂಗ್ಯಾಕೆ ಮಾಡ್ತಿಲ್ಲ, ತೋರಿಸು. ನಮ್ಮ ಊರಾನಾರು ಎಷ್ಟು ಮಂದಿ ನೋಡ್ತಾರೆ ಗೊತ್ತ ನೀನು ಇವನ್ನ ಇಡಿಯನ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವ್ರು ನಮ್ಮತ್ತೆ, ನಿಮ್ಗೆ ಗೊತ್ತಿರ್ಬೋದು. ನಮ್ಮತ್ತೆ ಅವ್ರದ್ದು ಮನೆ ಓಪ್ಲಿಂಗ್ ಐತೆ, ಅದಕ್ಕೆ ನಮ್ಮನ್ನ ಕರಿಯಾಕಂತ ಬಂದಾರ್ರಿ. 4,000 ರೂಪಾಯಿ ಕೊಟ್ಟು ಸೀರೆ ತಂದಾಳ ಮತ್ತೆ ಅಂತ ಹೇಳು, ನನಗೆ ತಂದಾಡ್ರಿ ಅಂತ ಹೇಳು. ನಾನೇ ಹೇಳ್ತೀನಿ ತಡಿ, ನನ್ನ ಕಡೆ ಕ್ಯಾಮ್ರಾ ಹೊಳಸು. ಎಲ್ಲರಿಗೂ ನಮಸ್ಕಾರ ರೀ. ನಾನು ಮನೆ ಓಪ್ಲಿಂಗಿಗೆ ಅಂತೇಳಿ ನನ್ನ ಸಸಿಗೆ 4,000 ರೂಪಾಯಿ ಸೀರೆ ತಂದೀನಿ ರೀ. ಹಂಗೆ ನಾನು ಮತ್ತು ನಮ್ಮ ಬೀಗರಿಗೂ ಅಂದ್ರೆ ನಮ್ಮ ರಾಣಿಯರ ಅವ ಅಪ್ಪಗೂ ಅರ್ಬಿ ತೊಗೊಂಬಂದೀನಿ. ಚಲೋ ಅರ್ಬಿನ ತಂದೀನಿ ರೀ ನಾನು. ಸಾಕ್ಬಿಡಿ ಐತಿ. ನಿಮ್ಗೇನೋ ಒಂದು ತೋರಿಸ್ಬೇಕು ಫ್ರೆಂಡ್ಸ್. ನಾನು ಹಿಂದಕ್ಕೆ ನಮ್ಮ ಅಜ್ಜಿಯರ ಕಾಲದನ್ನ ಎಲ್ಲ ಇವು ಹಿತ್ತಾಳೆ ಸಾಮಾನ, ಕಂಚಿನ ಸಾಮಾನ ಎಲ್ಲ ಈಗ ನಾನು ಯೂಸ್ ಮಾಡಕತ್ತೀನಿ. ಬರೀ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಕಾಣಕತ್ತಾವು. ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ದಬಾಕಿನ್ರಿ. ಸ್ಟೀಲ್ ಸಾಮಾನೆಲ್ಲ ತೆಗೆದುಕೊಟ್ಬಿಟ್ಟಿನಿ. ಹಾಗೆ ಇವನ್ನೆಲ್ಲ ತಂದು ಇಟ್ಟೀನಿ. ಇವು ನಮ್ಮ ಅಜ್ಜಿ ಕಾಲದಂದು ರೀ ಇವು. ನಮ್ಮವರೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಅವನ್ನ ಒಂದು ದೊಡ್ಡದು ಒಂದು ಪೆಟ್ಟಿಗೆ ಒಳಗೆ ಹಾಕಿಟ್ಟಿದ್ರು. ನಾನು ಅವನ್ನೆಲ್ಲ ತಕ್ಕೊಂಡಿನ್ರಿ. ನೋಡ್ರಿ ಹೆಂಗೆ ಕಾಣಕತ್ತತಿ. ಈ ಕಡೆಯಿಂದ ತೋರಿಸ್ತೀನಿ ನಮ್ಮನೆ ಹೆಂಗೆ ಕಾಣಕತ್ತತಿ ಹೇಳ್ರಿ. ತಡಿಯತ್ತೆ, ನೀನು ಹೊಟ್ಟೆ ಉರಿಬೇಕು ಹಂಗತಿ ಮಾಡ್ತೀನಿ. ನಿನ್ನ ಮಗನ ನನಗೆ 2 ಲಕ್ಷ ರೂಪಾಯಿ ಹೊತ್ತುಕೊಂಡು ಹೋದ್ನಲ್ಲ, ಈಗ ನೋಡಕಂತ ಹೆಂಗೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಕಾಣ್ತಾ ಇದ್ದಾಳಲ್ವಾ ಅತ್ತಿ, ಸ್ವಲ್ಪ ಇನ್ನೂ ಸ್ವಲ್ಪ ಸರ್ ಕೊಡು. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ನನ್ನ ಮ್ಯಾಗ ಎಷ್ಟು ಜೀವದಾಳ ಅಂದ್ರೆ ಬರೀ ಮನಿ ಓಪ್ಲಿಂಗಿಗೆ 4,000 ರೂಪಾಯಿ ಸೀರೆ ತಂದಾಳ. ಮದುವೆಗೆ ಅಂತ ಹೇಳಿ ನಮ್ಮ ಅತ್ತೆ ನನಗೆ ಏನು ಮಾಡ್ಸಕತ್ತಾಳ ಗೊತ್ತನ್ರಿ? 5 ತೊಲಿದ ತಾಳಿ ಚೈನ್ ಮಾಡ್ಸಕತ್ತಾಳ್ರಿ. ಯವ್ವ, 5 ತೊಲಿ ಅಂದ್ರೆ ಏಟಾತು ರೊಕ್ಕ? ಅಯ್ಯಯ್ಯವ್ವ, ಈಕೆ ಮನೆ ಮುರಿದ್ಲಿ ಇವಳು. ಏನತ್ತಿ ಗಾಬ್ರದಿಲ್ಲ? ನನಗೆ ಮಾಡಿಸ್ಕೊಡ್ತಿಲ್ಲ 5 ತೊಲಿದ ತಾಳಿ ಚೈನನ? ಇಲ್ಲವ, ಗಾಬ್ರಿ ಏನಾಗಿಲ್ಲ. ನಮ್ಮ ವ್ಯೂವರ್ಸ್ ಎಲ್ಲ ನೋಡಕತ್ತಾರ, ಅವ್ರಿಗೆ ಹೇಳ ನಮ್ಮ ಸೊಸಿಗೆ ನಾನು 5 ತೊಲಿದು ತಾಳಿ ಚೈನ್ ಮಾಡ್ಸಕತ್ತೀನಿ ಅಂತ ಹೇಳ. ಸುಮ್ಮ ಆಗಿಲ್ ಬೇತಿ ಹೇಳು. ನಮ್ಮ ಸೊಸಿಗೆ 5 ತೊಲಿದು ತಾಳಿ ಚೈನ ಮಾಡಿಸಿ ಹಾಕಿವ್ರಿ ನಾವು. ಹ್ಞೂನ್ರಿ. ನಮ್ಮ ಅತ್ತೆಗೆ ನಾನು ಭಾಳ ವಜ್ಜೆ ಆಗತ್ತತ್ತಿ ಅಂತಂದ್ರೂ ಕೇಳಿಲ್ಲ. ಬೇಡವಾ, ನೀನು ನಮ್ಮ ಮನೆ ಸೊಸಿಯಾಗಿ ಬರುವಾಕಿ, ನೀನು ಬರೇ ಕೊಳ್ಳಿಲೆ ಇಡೋದನ ಅಂತೇಳಿ 5 ತೊಲಿದು ತಾಳಿ ಚೈನ್ ಮಾಡಿಸ್ತಾ ಇದ್ದಾರ್ರಿ. ಅದು ಡಿಸೈನ್ನ ಅತ್ತಿ ನಾಳೆ ಎಲ್ಲ ಹಾಕಕ್ಕೆ ಹೋಗೋದು ತಾಳಿ ಚೈನನ. ಯವ್ವ ಹಡಿಬಿಟ್ಟಿ, ಮನಿನ ಮುರುತಾಳಿಕೆ 5 ತೊಲಿದ. ಹಾಕಕ್ಕೆ ಹೋಗೋಣಂತ. ನೋಡಿ ಫ್ರೆಂಡ್ಸ್, ನಮ್ಮತ್ತೆ ಎಷ್ಟು ಖುಷಿ ಆಗ್ಯಾಳ. ನನ್ನ ಮ್ಯಾಗ ಭಾಳ ಪ್ರೀತಿ ಇದಾಳ್ರಿ ಫ್ರೆಂಡ್ಸ್ ನಮ್ಮತ್ತೆ. ಅದಕ್ಕೆ 5 ತೊಲಿದು ತಾಳಿ ಚೈನ್ ಮಾಡ್ಸಕ್ಕಾರ. ನಾಳೆ ತಾಳಿ ಚೈನದ್ದು ಡಿಸೈನು ನಿಮ್ಗೆ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ನಮ್ಮ ಮಾವ ಅವರು ಬಂದರು. ಅಂದರೆ ನನ್ನ ಮದುವೆ ಆಗೋ ಹುಡುಗ. ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ನಾನು ಇಂಥ ಹುಡುಗನ್ನ ಮದುವೆ ಆಗ್ಬೇಕಾದ್ರೆ ಭಾಳ ಪುಣ್ಯ ಮಾಡೀನಿ. ನಮ್ಮ ಮಾವ ಹೇಳ್ತಾನೆ, ಮದುವೆ ಒಳಗೆ ಒಂದು ಗುಂಜಿ ಬಂಗಾರ ಬೇಡ ಅಂತ ಹೇಳ್ಬಿಟ್ಟಾರೆ. ಕತಿ ಗಂಗವ್ ನೆವಸಿರ್ಲಿಕ್ಕೆ ಏನೇ ವಿಶಾಲ ಐಕಿ, ಲಗ್ನದಾಗೂ ಏನೂ ಬಂಗಾರ ಹಾಕಂಗಿಲ್ಲ ಅಂತಂದ ಅಲ್ಲಿ ಏನು. ಅತ್ತೆ ಮಾವ ಏನು ಮಾತಾಡ್ಕೊಳಕತ್ತೀರಿ? ಏನಿಲ್ಲವ ಮಾವ, ಹೇಳ್ರಿ. ನಾನು ವರದಕ್ಷಿಣೆ ಎಲ್ಲ ತೊಗೊಳಂಗಿಲ್ಲ, ಬಂಗಾರ ಹಾಕಿಸ್ಕೊಳಂಗಿಲ್ಲ ಅಂತೇಳಿ ಅಂದಿರೋದಿಲ್ರಿ. ಇಲ್ಲೆಲ್ಲ ನಮ್ಮ ವ್ಯೂವರ್ಸ್ಗೆ ಹೇಳ್ರಿ ನೀವು. ನೋಡ್ರಿ, ಇಂಥ ಗಂಡನ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡೀನಿ ನಾನು. ಒಂದು ತುಂಡು ಬಂಗಾರ ಬೇಡ ಅಂತಂತಾರ. ನಾನು ಶ್ರಮ ಪಡಬೇಕು, ದುಡಿಬೇಕು, ತಿನ್ಬೇಕು ಅನ್ನೋ ಮನೋಭಾವನೆ ನಮ್ಮ ಮಾವಗೈತ್ರಿ. ಇಂಥ ಗಂಡ ಎಲ್ಲಿ ಸಿಗ್ತಾರೆ ಹೇಳ್ರಿ? ಮಾವ, ನೀನು ಒಂದೆರಡು ಮಾತು ಮಾತಾಡು. ಹೌದ್ರಿ. ನನಗೆ ಇನ್ನೊಬ್ರು ರೊಕ್ಕದ ಮ್ಯಾಗ ಆಸೆ ಇಲ್ಲಪ್ಪ. ನನಗೆ ಒಳ್ಳೆ ಜಾಬ್ ಐತಿ, ಸಾಕು. ನಾನೇ ಇನ್ನೊಬ್ರು ಕೊಡು ಲೆವೆಲ್ನಾಗ ಅದೀನಿ. ನಾವು ಯಾರ್ದಕ್ಕೂ ಆಸೆ ಪಡಂಗಿಲ್ರಿ. ನಾವು ವರದಕ್ಷಿಣೆ ಎಲ್ಲ ತಗೊಳಕ್ ಹೋಗಂಗಿಲ್ಲ. ನೋಡಿ ಫ್ರೆಂಡ್ಸ್, ಇಂಥ ಗಂಡನ ಪಡೆಯಕ್ಕೆ ನಾ ಪುಣ್ಯ ಮಾಡೇನೇ ಇಲ್ರಿ. ಸರಿ ಫ್ರೆಂಡ್ಸ್, ನಾನು ಒಳಗಡೆ ಇದನ್ನ ತೋರಿಸ್ತೀನಿ ನಿಮ್ಗೆ, ಕಂಚಿನ ಸಾಮಾನೆಲ್ಲ. ನೋಡು, ಅಲ್ಲ 5 ತೊಲಿದು ಚೈನಾ ಮಾಡಿಸ್ಬೇಕಂತ ಈಕಿಗೆ ಅಲ್ಲಿ ಹೇಳ್ಬಿಟ್ಲು. ಎಲ್ಲಿದ್ದೆ ಮಾಡ್ಸೋಣಿಯಪ್ಪ, ಈಗ ಒಟ್ಟು ರೊಕ್ಕ ಮನಿಗೆ ಹೆಸರುವಿವಿ. ಸುಮ್ಮಿರ್ಬಿ, ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಮ್ಮ ಮಾವ ಅದನ್ಲ. ಇಲ್ಲಿ ಬ್ಯಾಡ ಅನ್ನೋದು ನಮ್ಮ ಮಾವನ ಕಡೆ ಇಸ್ಕೊಳೋದು ಅಷ್ಟೇ. ಹಂಗಂತೀಯ? ಕೊಡ್ತಾನ ನಿಮ್ಮ ಮಾವ? ಯವ್ವ, ಯಾಕೆ ಕೊಡಂಗಿಲ್ಲ? ಕೊಡ್ತಾನ. ಕೊಡುವಂಗ ನಾ ಮಾಡ್ತೀನಿ. ಈಕಿ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಈಕಿನ ಹೆಂಗ ಬಗ್ಗಿಸ್ಬೇಕಂತ ನನ್ಗೆ ಗೊತ್ತೈತಿ. ಈಕಿ ಕೊಳ್ಳಿಗೆ 3 ಗಂಟೆ ಹಾಕುಮಟ ಹಿಂಗ ಹರಳ್ಲಿಕ್ಕೆ ರಾಣಿ. ಯಪ್ಪ, ಈ ಸಮಾಧಾನ ಆಯ್ತು. ಅಲ್ಲ, ಅವ್ರಪ್ಪ 5 ಪೈಸೆನೆ ಇದನ್ನ ಕೊಡಬಾರ್ದಂತಾಳಲ್ಲ, ಎಟ್ರ ಬೇಡಿಕಿರ್ಬೇಕು ಈಕಿ. ಇರೋಳಕ್ ಬಿಡ್ಬಿ. ಆಕಿ ಯಾಕೆ ಕೊಡೋದ್ ಬೇಕು? ನಮ್ಗೆ ವರದಕ್ಷಿಣೆ ಯಾಕೆ ಬೇಕು? ಈಕಿನ ಇಟ್ಕೊಂಡ ದುಡ್ತಾಳ. ಅದೆಲ್ಲ ರೊಕ್ಕ ನಮ್ಗ ಅಲ್ಲನ. ಇನ್ನು 5 ತೊಲಿ ಬಂಗಾರ ಮಗಳಿಗೆ ಅಂಕರು ಮಾಡ್ಸಿ ಹಾಕಬೇಕ. ಆ ತಾಳಿ ಚೈನ ಮಾಡ್ಸಿ ಹಾಕ್ಬಿಡಪ್ಪ ಅಂತ ಹೇಳುದು. ಅದೇನೋ ಅಂತಾರಲ್ಲ, ಆಕಿದ
ಏನ್ ಅವ್ರ ಅಪ್ಪಂದು ಇದನ್ನ ನಮ್ದು ಹೆಸರು ಅವ್ರ ಅಪ್ಪಂದು ಬಸರು ಅಷ್ಟೇ. ಹೂವ ಈ ಸಮಾಧಾನ ಆತಪ್ಪ. ಅನ್ನು ಅಂತೀನಿ ನಾನು. ಅಲ್ಲ ನಾವ್ ಈಕಿನ ಲಗ್ನ ಮಾಡ್ಕೊಂಡಿದ್ದ ಏನೋ ಒಂದಿಟ್ಟು ರೊಕ್ಕ ತರ್ತತಿ ಹುಡುಗಿ ಅಂತೀನಿ. ನಾ ಮಾಡಿದ್ರೆ ಈಕಿ ನಮ್ದಕ್ಕೆ ಬರಕತ್ತಾಳ ಅಂತ ಅನಿಸ್ತಪ್ಪ ನನಗೆ. ಸುಮ್ಮನೆ ನಾನು ಎಲ್ಲರ ಹೊರಗೆ ಹೆಂಗೆ ತೆಗಿತಿದ್ನೆ ಅಪ್ಪ. ಈಗಿನೂ ಸುದ್ದು ಇರಂಗಿಲ್ಲ. ಆದ್ರೆ ಬೇರೆ ಆಸ್ತಿ ಪಾಸ್ತಿ ಎಲ್ಲ ನೋಡ್ತಾರ. ನೌಕರಿ ಒಟ್ಟು ನೋಡಂಗಿಲ್ಲಪ್ಪ, ಎಲ್ಲ ಆಸ್ತಿ ನೋಡ್ತಾರ. ನಮ್ದರ ಆಸ್ತಿ ಕಡಿಮೆ ಐತಿ. ನೌಕರಿ ಮ್ಯಾಗ ಎಲ್ಲ. ಈಗಿನ ಕಾಲದ ಹುಡುಗಿಯರಪ್ಪ ಅವುಗಳು ಒಂದು ಗೋರ್ಮೆಂಟ್ ನೌಕರಿ ಇದ್ರು ಆಸ್ತಿ ಕೇಳ್ತಾರೇಪ. ಅದು ಗೊತ್ತು ಬೇವ ನನ್ಗ. ಈ ನೌಕರಿದಾರ ಆದ್ರೆ ನಮಗೆ ಪುರೋಟ ಹೆಂಗಿಲ್ತಮ್ಮ. ಮನ್ಯಾಗ ಅಡಿಗೆ ಪಡಿಗೆ ಮಾಡೋರು ಯಾರು, ನೀನು ಹೊಟ್ಟಿ ನೆತ್ತಿ ನೋಡೋರು ಯಾರು? ಆಕೆ ತಳ್ಕೊ ಬಳ್ಕೊ ಮಾಡ್ಕೊಂತ ಅಡ್ಡಾಡಿದ್ರ ಈಕೆ ಆದ್ರ ಹಾಯ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಮಾಡ್ಕೊಂತ ಒಂದಿಟ್ಟು ಅಡಿಗೆ ಮಾಡ್ಕೊಂತ ಇತ್ತಾಗ ರೊಕ್ಕನೂ ಬರ್ತತಿ, ಇತ್ತ ಮನಿ ದಗದಾನು ಆಗುತ್ತೆ ಅಂತೇಳಿ ನಾ ಹಿಂಗೆ ವಿಚಾರ ಮಾಡಿದ್ನಪ್ಪ. ನಾನು ಅದನ್ನ ವಿಚಾರ ಮಾಡಿದ್ನಿ ಬೇ. ಆಯ್ತು ಬಾ. ಆಕಿಗೂ ಪ್ರಮೋಷನ್ ಸಿಕ್ಕಾಪಟ್ಟಿ ಬರ್ತಾವ, ದುಡಿತಾಳ. ಐತಿ ಆಕಿದ. ಈಗ ಯಾಕೆ ಮಾತಾಡೋನು, ತಾಳಿ ಕಟ್ಟಿಂದ ಮಾತಾಡೋಣ ಅಂತ. ಈ 5 ತೊಲಿದು ಬಂಗಾರದ್ದು ನೀ ತಲೆನೇ ಕೆಡಿಸ್ಕೊಬಾರ್ದು ಸುಮ್ಮನೆ.